ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23-24ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ಸನ್ನು ಕೊಡ್ತೀನಿ. ಒಟ್ಟಿಗೆ 4,000 ಹಣ ಜಮಾ ಬಗ್ಗೆ ಆಗಲಿ ಆ್ಯಂಡ್ ಹಾಗೇನೂ ಸಹ 23-24ನೇ ಕಂತಿನ ಹಣ ಯಾವ ರೀತಿ ಪ್ರೋಸೆಸ್ ನಡೀತಿದೆ, ಯಾರಿಗೆಲ್ಲ ಬರ್ತಿದೆ, ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯ 23-24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ವೆಯ್ಟ್ ಮಾಡ್ತಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಲಾಸ್ಟ್ ಯಾವಾಗ ಬಂದಿದ್ದು, ನಿಮಗೆ 22ನೇ ಕಂತಿನ ಹಣ ದಸರಾ ಹಬ್ಬದ ಟೈಮಲ್ಲಿ ಅಕ್ಟೋಬರ್ 3ನೇ ತಾರೀಕು ಇದರ ಒಂದು ಪ್ರೋಸೆಸ್ ಶುರು ಆಗಿ 22ನೇ ಕಂತಿನ ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಬಂತು. ಅದಾದಮೇಲೆ ನೆಕ್ಸ್ಟು ಈಗ ನೀವು ಒಂದಿಷ್ಟು ಕಡೆ ಅಪ್ಡೇಟ್ಸನ್ನು ನೋಡ್ತಿದ್ದೀರಾ. 23-24ನೇ ಕಂತಿನ ಹಣ ಒಟ್ಟಿಗೆ 4,000 ಜಮಾ ಆಗುತ್ತೆ. ಇವತ್ತು ಈ 15 ಜಿಲ್ಲೆಗಳಿಗೆ ಜಮಾ, ಮೊದಲು ಈ 20 ಜಿಲ್ಲೆಗಳಿಗೆ ಜಮಾ ಅಂತ ಹೇಳಿಬಿಟ್ಟು ಸಾಕಷ್ಟು ಕಡೆ ಅಪ್ಡೇಟ್ಸನ್ನು ನೋಡ್ತಿದ್ದೀರಾ. ಆ್ಯಂಡ್ ಅದಕ್ಕಿಂತ ಮುಂಚಿತವಾಗಿ ನೀವು ಫಲಾನುಭವಿಗಳು ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಈಗ ನೀವು ಈಗಾಗಲೇ ಸಹ 22ನೇ ಕಂತಿನ ಹಣ ಅಂತ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 44,000 ಹಣ ಆದರೆ ಬಂದಿರುವಂಥದ್ದು. ಸೊ 22 ತಿಂಗಳಿಂದ ಯಾವ ರೀತಿ ಪ್ರೋಸೆಸ್ ನಡೀತಿದೆ, ಮೊದಲಿಗೆ ಬಂದುಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದ ನಂತರ DBT ಮುಖಾಂತರ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಸೊ ನಿಮಗೆಲ್ಲ ಪ್ರತಿ ತಿಂಗಳು 2,000 ಬಂತು. ಕೆಲವೊಂದ್ಸಲಿ ಗ್ಯಾಪ್ ತಗೊಂಡು 3 ತಿಂಗಳ ಹಣ ಬರಲಿಲ್ಲ, 2 ತಿಂಗಳ ಹಣ ಬರಲಿಲ್ಲ, ಬಾಕಿ ಇತ್ತು. ಅದಾದಮೇಲೆ ಒಂದು ಕಂತಿನ ಹಣ ಬಂತು. ಯಾವುದಾದ್ರೂ ಹಬ್ಬ ಇದ್ದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಿತ್ತು. ಸೊ ಈ ರೀತಿ ಎಲ್ಲ ಒಂದು ಪ್ರೋಸೆಸ್ ನಡೀತಾ ಬಂತು. ಈಗ ನೋಡಿದ್ರೆ 23-24ನೇ ಕಂತಿನ ಹಣ ಒಟ್ಟಿಗೆ 4,000 ಬರುತ್ತೆ ಅಂತ ಹೇಳಿಬಿಟ್ಟು ಅಪ್ಡೇಟ್ಸ್ ಬರ್ತಿರುವಂಥದ್ದು. ನೋಡಿ, ನಾನು ನಿಮಗೆ 100% ಇನ್ಫಾರ್ಮೇಷನ್ ಜೊತೆಗೆ ಹೇಳ್ತಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23-24ನೇ ಕಂತಿನ ಹಣ ಒಟ್ಟಿಗೆ 4,000 ಬರೋದಿಲ್ಲ. ಯಾಕೆ ಬರೋದಿಲ್ಲ ಅನ್ನೋದಕ್ಕೆ ರೀಸನ್ ಕೊಡ್ತೀನಿ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿರುವಂಥದ್ದು. ಸೊ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆಗಬೇಕು ಅಂತ ಅಂದ್ರೆ 15 ದಿನಗಳ ಕಾಲಾವಕಾಶ ಬೇಕು. ಒಂದ್ಸಲಿ ಜಮಾ ಮಾಡೋದಕ್ಕೆ ಪ್ರೋಸೆಸ್ ಶುರು ಮಾಡಿದ್ಮೇಲೆ ಈಗ ಒಟ್ಟಿಗೆ 4,000 ಹಣ ಅಂತ ಅಂದರೆ ಸೊ ಸರ್ಕಾರ ನಿಮಗೆ ಎಲ್ಲಿಂದ ಅಮೌಂಟನ್ನು ತಂದು ಯಾವ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಆಗುತ್ತೆ ಹೇಳಿ. ಸೊ ನೀವು ಇದನ್ನು ಸಹ ಯೋಚನೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಸರಿ, ಈಗ ನೀವು ಕೇಳ್ಬೋದು 23-24ನೇ ಕಂತಿನ ಹಣ ಒಟ್ಟಿಗೆ 4,000 ನಮಗೆ ಬೇಡ, ಈ ತಿಂಗಳಲ್ಲಿ 2,000 ಹಣ ಕೊಡೋಕ್ಕೆ ಹೇಳಿ, ಮುಂದಿನ ತಿಂಗಳಲ್ಲಿ 2,000 ಹಣ ಕೊಡೋಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ನೀವು ಕೇಳ್ಬೋದು. ಸೊ ಹೌದು, ನಿಜಾನೇ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಹಣ ಜಮಾ ಆಗುತ್ತೆ. ಯಾವಾಗ ಜಮಾ ಆಗುತ್ತೆ, ಪಕ್ಕ ದಿನಾಂಕ ಯಾವುದು ಅಂತ ಅಂದರೆ ಈ ತಿಂಗಳು 19ನೇ ತಾರೀಕು ಮೇಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ 2,000 ಹಣ ಬರುತ್ತೆ. ಸೊ 19ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗಿ ನವೆಂಬರ್ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 2,000 ಹಣ ಬರುತ್ತೆ. ಸೊ ನೋಡಿ, ಹಣ ಎಲ್ಲ ರೆಡಿ ಇದ್ದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಸಹ ಅಂದರೆ ನವೆಂಬರ್ 1ರಿಂದ ಇದುವರೆಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಬೇಕಿತ್ತು. ಯಾಕೆ ಜಮಾ ಮಾಡಿಲ್ಲ ಏನು ಅಂತ ಅಂದರೆ ಇದಕ್ಕೂ ಒಂದು ರೀಸನ್ ಇದೆ. ಹಲವಾರು ವಿಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದಾರೆ. ಆ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡೋದಕ್ಕೆ ಇದೇ ತಿಂಗಳು 19ನೇ ತಾರೀಕು ಚಾಲನೆಯನ್ನು ಕೊಡ್ತಿದ್ದಾರೆ. ಒಂದ್ಸರಿ ಚಾಲನೆಯನ್ನು ಕೊಟ್ಟಿದ್ದೆ ಆದಮೇಲೆ ಆ ಗೃಹಲಕ್ಷ್ಮಿ ಸಂಘಕ್ಕೆ ನೀವೇನಾದರೂ ಜಾಯಿನ್ ಆಗಬೇಕು ಅಂತ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿರಬೇಕು. ಅಂದರೆ ಪ್ರತಿ ತಿಂಗಳು 2,000 ಹಣ ಬರ್ತಿರಬೇಕು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ. ಜೊತೆಗೆ ಈ ಸಂಘಕ್ಕೆ ಜಾಯಿನ್ ಆಗೋದಕ್ಕೆ 2,000 ಅಮೌಂಟನ್ನು ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಎಲ್ಲಿ ಪೇ ಮಾಡಬೇಕು, ಯಾವ ರೀತಿ ಪೇ ಮಾಡಬೇಕು, ಗೌರ್ಮೆಂಟ್ಗೆ ಏನು ಅಂತ ಹೇಳಿಬಿಟ್ಟು ಅದು ನಮಗೆ ಬಂದುಬಿಟ್ಟು 19ನೇ ತಾರೀಕು ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಯವರೆಗೂ ಫಲಾನುಭವಿಗಳು ಎಲ್ಲೂ ನಿಮ್ಮ ಒಂದು ಅಮೌಂಟನ್ನು ಪೇ ಮಾಡೋದಾಗಲಿ ಇಲ್ಲಾಂತಂದರೆ ನೀವು ಮೋಸ ಹೋಗೋದಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ 19ನೇ ತಾರೀಕು ಮೇಲೆ ಗೊತ್ತಾಗುತ್ತೆ. ಸೊ ಈಗ ರೀಸನ್ ಗೊತ್ತಾಯ್ತಾ ನಿಮಗೆ 23ನೇ ಕಂತಿನ ಹಣ ಯಾಕೆ ಆ ಟೈಮಿಗೆ ಜಮಾ ಮಾಡ್ತಿದ್ದಾರೆ ಅಂತ ಹೇಳಿ. 19ನೇ ತಾರೀಕು ಮೇಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಜಮಾ ಮಾಡಿದ್ರು ಅಂತ ಅಂದರೆ ಗೃಹಲಕ್ಷ್ಮಿ ಸಂಘಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಂದರೆ ಹೆಚ್ಚಿನ ಜನ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ತಾರೆ. ಆ ಗೃಹಲಕ್ಷ್ಮಿ ಸಂಘದ ಲಾಭ ಪಡ್ಕೋತಾರೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಇದೇ ತಿಂಗಳು 19ನೇ ತಾರೀಕು ಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಿರುವಂಥದ್ದು. ಸೊ ಇದೊಂದು ರೀತಿಯ ನಿಮಗೆ ಗುಡ್ ನ್ಯೂಸ್ ಅಂತ ನಾವು ಹೇಳ್ಬೋದು. ಸೊ ಯಾಕೆ ಗುಡ್ ನ್ಯೂಸ್ ಅಂತ ಅಂದರೆ ಗೃಹಲಕ್ಷ್ಮಿ ಸಂಘ ಯೋಜನೆಯಿಂದ ಈಗ ಒನ್ಸ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಇಲ್ಲಿ 25,000ದಿಂದ 3 ಲಕ್ಷದವರೆಗೂ ಹಣ ಸಿಗುತ್ತೆ ಅಂತ ಹೇಳ್ತಿದ್ದಾರೆ.
ಕೊಡ್ತಾರೆ. ಅದನ್ನು ನೀವು ಅಮೌಂಟ್ ಪೇ ಮಾಡಬೇಕು, ವಾರಕ್ಕೆ ಒಂದ್ಸಲಿ ಪೇ ಮಾಡಬೇಕಾ, ತಿಂಗಳಿಗೆ ಒಂದ್ಸಲಿ ಪೇ ಮಾಡಬೇಕಾ, ಈಗಾಗಲೇ ನಿಮ್ಮೂರಿನಲ್ಲಿರುವಂಥ ಸಂಘಗಳ ಥರ ಯಾವ ರೀತಿ ವರ್ಕ್ ಆಗುತ್ತೆ, ಆ ಸಂಘ ಗುಂಪು ಯಾವ ರೀತಿ ಮಾಡ್ತಾರೆ ಎಲ್ಲನೂ ಸಹ ನಮಗೆ 19ನೇ ತಾರೀಕು ಮೇಲೆ ಗೊತ್ತಾಗುತ್ತೆ. ಒಂದ್ಸರಿ ಚಾಲನೆ ಕೊಟ್ಟಿದ್ದ ಆದಮೇಲೆ ಇನ್ನೇನು ಕೆಲವೇ ದಿನಗಳು ಇರುವಂಥದ್ದು. ಸೊ ಆಗ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಿರೋ ಅಂತ. ಸೊ ನನ್ನ ಒಪಿನಿಯನ್ ಕೇಳಿದ್ರೆ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡ್ತಿರುವಂಥದ್ದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಜೊತೆಗೆ 23ನೇ ಕಂತಿನ ಹಣ 19ನೇ ತಾರೀಕು ಮೇಲೆ ಜಮಾ ಮಾಡ್ತಿರುವಂಥದ್ದು ಸಹ ಒಂದು ಒಳ್ಳೆ ಥಾಟ್. ಬಟ್ ಇನ್ನು ಮುಂದೆ ಈಗ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗುತ್ತೆ, ಗೃಹಲಕ್ಷ್ಮಿ ಸಂಘದಿಂದ ಹಣ ತಗೋತಾರೆ. ಬಟ್ ಫಲಾನುಭವಿಗಳಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಸಹ ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣ ಜಮಾ ಮಾಡಿದ್ರು ಅಂತ ಅಂದ್ರೆ ಗೃಹಲಕ್ಷ್ಮಿ ಸಂಘನೂ ಚೆನ್ನಾಗಿ ವರ್ಕ್ ಆಗುತ್ತೆ, ಜೊತೆಗೆ ಫಲಾನುಭವಿಗಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದ್ರೆ, ಇಲ್ಲಿ ಇನ್ಸ್ಟ್ರಕ್ಷನ್ ಅನ್ನೋದಕ್ಕಿಂತ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರು ಗೃಹಲಕ್ಷ್ಮಿ ಯೋಜನೆಯ ಸಂಘಕ್ಕೆ ಕಂಪಲ್ಸರಿಯಾಗಿ ಜಾಯಿನ್ ಆಗಬೇಕಂತ ಹೇಳಿಬಿಟ್ಟು. ಸೊ ಕಂಪಲ್ಸರಿ ಏನಿಲ್ಲ, ನಿಮ್ಮ ಒಂದು ಆಸಕ್ತಿ ಆದರೆ ಆಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬರ್ತಿರ್ತೀನಿ. ಸೊ ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.